ನಿಮ್ಮ ಪಕ್ಕದ್ದು ಮಹಾರಾಷ್ಟ್ರ, ನಿಮ್ಮದೇ ಸರ್ಕಾರ ಇದೆಯಲ್ರಿ ಮಹಾರಾಷ್ಟ್ರದಲ್ಲಿ, ನಿಮ್ಮ ಸರ್ಕಾರ ಇದೆಯಲ್ಲ, ಅವರು ದ್ವಿಭಾಷಾ ಸೂತ್ರ ಜಾರಿಗೆ ತಂದ್ರಲ್ಲ, ಅವ್ರನ್ನೇನು ದೇಶದ್ರೋಹಿಗಳಂತ ಕರಿತೀರಾ? ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳೇ ಕೇಳಿಸ್ಕೊಳ್ಳಿ, ನಿಮ್ಮ ಪಕ್ಷ ನಿಮ್ಮನ್ನು ದೇಶದ್ರೋಹಿ ಅಂತ ಕರೆಯುತ್ತೆ, ನಿಮ್ಮ ನಾಯಕರುಗಳು ದೇಶದ್ರೋಹಿ ಅಂತ ಕರೀತಾರೆ, ಕೇಳಿಸ್ಕೊಳ್ಳಿ ನೀವು. BJP ಅಧಿಕಾರದಲ್ಲಿ ಇದ್ರೂ ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ ಸೂತ್ರ ಜಾರಿಗೆ ತರ್ತಾರೆ. ಅದು ಆ ರಾಜ್ಯದ ಪ್ರೀತಿ, ಆ ಮಕ್ಕಳ ಪ್ರೀತಿ, ಆ ನಾಯಕರುಗಳಿಗೆ. ನೀವು ಇವ್ರು ಏನು ಎಲ್ಲ ವಿಶ್ವಮಾನವರು, ಇವರು ಅಧಿಕಾರಕ್ಕೆ ಬಂದ ತಕ್ಷಣ ಭಾಷೆ ಬೇಕಾಗಿಲ್ಲ, ಭಾಷೆಯ ಜನರು ಬೇಕಾಗಿಲ್ಲ, ನಾಡಿನ ಹಿತ ಬೇಕಾಗಿಲ್ಲ, ಎಲ್ಲ ವಿಶ್ವಮಾನವರು ಆಗಕ್ಕೆ ಹೊರಟ್ಬಿಟ್ಟಿದ್ದಾರೆ. ಹಾಗಾಗಿ ಮೊದಲು ಕನ್ನಡಿಗರನ್ನು ಪ್ರೀತಿಸೋದು ಕಲೀರಿ, ಕನ್ನಡವನ್ನು ಪ್ರೀತಿಸೋದು ಕಲೀರಿ, ಕರ್ನಾಟಕವನ್ನು ಪ್ರೀತಿಸೋದು ಕಲೀರಿ, ಆಮೇಲೆ ದೇಶ ಪ್ರೀತಿಸ್ತೀರಿ ಅನ್ನೋ ನಂಬಿಕೆ. ಇದನ್ನೇ ಪ್ರೀತಿ ಮಾಡಿದವರು, ನಮ್ಮ ಸ್ವಂತ ನಾಡನ್ನು ನುಡಿಯನ್ನು ಪ್ರೀತಿ ಮಾಡಿದವರು ಯಾವ ದೇಶ ಕಟ್ತೀರಿ? ಯಾವ ದೇಶ ಪ್ರೇಮ ನಿಮ್ಮದು? ನಾವು ನೋಡ್ತಾ ಇರ್ತೀವಿ, ಮಾತಿಗೆ ಮುಂಚೆ ಏನಾದರೂ ನಾವು ಮಾತಾಡಿದ್ರೆ ಸಾಕು, ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಬರೀತಾರೆ, ದೇಶ ವಿರೋಧಿಗಳು ಇವರು ಅಂತ ಹೇಳಿ. ಕನ್ನಡದ ಬಗ್ಗೆ ಮಾತಾಡಿದ್ರೆ, ಕರ್ನಾಟಕದ ಬಗ್ಗೆ ಮಾತಾಡಿದ್ರೆ ದೇಶ ವಿರೋಧಿಗಳು ಅಂತ ಬರೀತಾರೆ. ನಕಲಿ ದೇಶ ಪ್ರೇಮಿಗಳು ನೀವೆಲ್ಲ, ಸ್ವಯಂ ಘೋಷಿತ ದೇಶ ಪ್ರೇಮಿಗಳು. ಯಾರಿಗೆ ಹೇಳ್ತೀರಿ ನೀವು? ಹಾಗಾಗಿ ಪದೇ ಪದೇ ಇಂಥ ಹೇಳಿಕೆಗಳನ್ನು ಕೊಡೋದು ನಿಲ್ಲಿಸಿರ ಸರಿ. ಇಲ್ಲದೆ ಹೋದರೆ ಇಡೀ ರಾಜ್ಯದಲ್ಲಿ ಈ ಆಂದೋಲನ ಪ್ರಾರಂಭ ಆದರೆ ನೀವ್ಯಾರೂ ತಡೆಯೋಕ್ಕಾಗೋದಿಲ್ಲ, ಯಾರೂ ತಡೆಯೋಕ್ಕಾಗೋದಿಲ್ಲ. ಈಗ ಸಣ್ಣ ಕಿಡಿ ಹತ್ಕೊಂಡಿದೆ. ನಾನು ಹೇಳಿದೆ, ಮೊನ್ನೆ ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಈಗ ಮೊದಲನೇ ಹೆಜ್ಜೆ ಇಟ್ಟಿದ್ದೀರಿ, ದ್ವಿಭಾಷಾ ಸೂತ್ರ ಜಾರಿಗೆ ತನ್ನಿ ಅಂತ ಹೇಳಿದೆ ಮುಖ್ಯಮಂತ್ರಿಗಳಿಗೆ. ಹೇಳಿದ್ರು ಮುಖ್ಯಮಂತ್ರಿಗಳು, ಸದ್ಯದಲ್ಲೇ ದ್ವಿಭಾಷಾ ಸೂತ್ರ ಜಾರಿಗೆ ತರುವಂಥ ಪ್ರಯತ್ನದಲ್ಲಿ ಇದ್ದೀನಿ, ಜಾರಿಗೆ ತರ್ತೀನಿ ಅಂತ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು. ಬೇಕು ನಮಗೆ ತ್ರಿಭಾಷಾ ಸೂತ್ರದ ಅಗತ್ಯ ಇಲ್ಲ. ಬೇರೆ ರಾಜ್ಯಗಳಲ್ಲಿ 5 ಭಾಷೆ ಕಲಿತಾರೆ, ನಾವ್ಯಾಕ್ರಿ 6 ಭಾಷೆ ಕಲಿಬೇಕು ನಮ್ಮ ಮಕ್ಕಳು? ಆ ಒತ್ತಡವನ್ನು ನಮ್ಮ ಮೇಲೆ ಯಾಕೆ ಹಾಕ್ತೀರಿ? ಇಲ್ಲಿದೆ ನೋಡಿ, ಕೇವಲ ಭಾರತದಲ್ಲಿ 5 ರಾಜ್ಯಗಳಲ್ಲಿ ಮಾತ್ರ ತ್ರಿಭಾಷಾ ನೀತಿ, ಇನ್ನೆಲ್ಲ ರಾಜ್ಯಗಳಲ್ಲಿ ದ್ವಿಭಾಷಾ ನೀತಿ ಇದೆ. ನಮಗೆ ಮಾತ್ರ ತ್ರಿಭಾಷಾ ನೀತಿಯನ್ನು ಪಾಠ ಮಾಡ್ತೀರಿ ನೀವು. ಏನು ಮಾಡ್ಬೇಕು ನಮ್ಮ ಮಕ್ಕಳು? ಇಲ್ಲ ಹಿಂದಿ ಕಲಿಯೋದ್ರಿಂದ ನಮ್ಮ ಮಕ್ಕಳಿಗೆ ಲಕ್ಷಾಂತರ ಜನ ಕನ್ನಡಿಗರೇ ಉದ್ಯೋಗ ಏನಾದ್ರು ಕೊಟ್ಟಿದ್ದೀರಾ? ಇಲ್ಲ ನೀವು ನಮಗೆ ಹೇಳ್ತಿರಲ್ಲ, ಇಂಗ್ಲೀಷನ್ನು ನೀವು ಪ್ರೀತಿ ಮಾಡೋರು, ದೇಶದ ಭಾಷೆ ಹಿಂದಿ ಯಾಕೆ ಪ್ರೀತಿ ಮಾಡಬಾರ್ದು ಅಂಥೇಳಿ. ಉತ್ತರ ಭಾರತದಲ್ಲಿ ಹಂಗಾರೆ ಅವ್ರನ್ನೆಲ್ಲ ಇಂಗ್ಲೀಷ್ ಕಲಿತಿದ್ದಾರಲ್ಲಪ್ಪ, ಆ ಶಾಲೆಗಳನ್ನೆಲ್ಲ ಮುಚ್ಚಿಸ್ಬಿಡಿ. ಅಲ್ಲಿ ಹಿಂದಿ ಶಾಲೆಗಳನ್ನು ಇಂಗ್ಲೀಷ್ ಶಾಲೆಗಳಾಗಿ ಪರಿವರ್ತನೆ ಮಾಡ್ತಾ ಇದ್ರಲ್ಲ ಉತ್ತರ ಭಾರತದ ರಾಜ್ಯಗಳಲ್ಲಿ. ಅಲ್ಲಿ ಮಕ್ಕಳು ಇಂಗ್ಲೀಷ್ ಕಲಿತ್ರೆ ವಿಶ್ವದಲ್ಲಿ ಹೋಗಿ ಕೆಲಸ ಮಾಡ್ಬೋದು ಅನ್ನೋ ಕನಸು ಕಟ್ಕೊಂಡು ಇಂಗ್ಲೀಷ್ ಕಲಿತಿದಾರಲ್ಲ, ಅಲ್ಲಿ ಎಲ್ಲ ಇಂಗ್ಲೀಷ್ ಶಾಲೆಗಳನ್ನು ಮುಚ್ಚಿಬಿಡ್ರಿ ನೀವು, ಬರೀ ಅಲ್ಲಿ ಹಿಂದಿ ಇಟ್ಕೊಳ್ರಿ. ಉತ್ತರ ಭಾರತದ ರಾಜ್ಯಗಳಲ್ಲಿ ಅಲ್ಲಿ ದ್ವಿಭಾಷಾ ಸೂತ್ರ, ಅಲ್ಲಿ ಹಿಂದಿ ಮತ್ತು ಇಂಗ್ಲೀಷ್. ನಾವು ಮಾತ್ರ ತ್ರಿಭಾಷಾ ಸೂತ್ರ. ಇದು ಯಾವ ಧರ್ಮ ನಿಮ್ಮದು? ಬಾರಿ ಧರ್ಮ ರಾಜಕಾರಣ ಮಾಡೋರಿಗೆ ನಿಮಗೆ ಯಾವ ಧರ್ಮ ಅರ್ಥ ಇದೆಯಾ? ಗೊತ್ತಿದೆಯಾ? ಮಾತಾಡಿ ಇನ್ಮೇಲೆ. ಅಶೋಕ್ ಅವರೇ ಮಾತಾಡಿ. ನಿಮ್ಮ ಕ್ಷೇತ್ರದಲ್ಲಿ ಅವನು ಯಾರೋ ಒಬ್ಬ ನಾಯ್ಡನ್ನು ಎದುರಿಸೋಕ್ಕಾಗಲಿಲ್ಲ ನಿಮ್ಮ ಕೈಲಿ. ನನ್ನ ರಕ್ಷಣೆ ಕೇಳಿದ್ರಿ, ಜ್ಞಾಪನ ಇದೆಯಾ? ನಿಮಗೆ ರಕ್ಷಣೆಗೆ ಬಂದವರು ಅವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯವರು. ನಿಮಗೆ ದೇಶದ್ರೋಹಿಗಳ ಥರ ಕಾಣ್ತೀವ ನಾವು? ಇನ್ನೊಂದಷ್ಟು ವಿಚಾರಗಳಿದೆ, ಇನ್ನೊಮ್ಮೆ ಮಾತಾಡ್ತೀನಿ ಅಶೋಕ್ ಅವರೇ. ಕನ್ನಡದ ವಿಚಾರದಲ್ಲಿ, ಕರ್ನಾಟಕದ ವಿಚಾರದಲ್ಲಿ, ನಾಡಿನ ಮಕ್ಕಳ ಭವಿಷ್ಯದ ವಿಚಾರದಲ್ಲಿ ತಾವು ರಾಜಕಾರಣ ಮಾಡಬೇಡಿ. ಒಂದು ಕಾವೇರಿ ವಿಚಾರ ಬರಲಿ, ಕೃಷ್ಣೆ ವಿಚಾರ ಬರಲಿ, ಮಾದಾಯಿ ವಿಚಾರ ಬರಲಿ, ಯಾರಾದರೂ ಕರ್ನಾಟಕದ ಸಂಸದರು ಒಟ್ಟಿಗೆ ನಿಂತು ಒಂದು ದಿವಸ ಕರ್ನಾಟಕದ ಧ್ವನಿಯಾಗಿ ಯಾರಾದರೂ ಮಾತಾಡಿದ್ದೀರಾ? ಅಲ್ಲೂ ಕೆಟ್ಟ ನಿಮ್ಮ ರಾಜಕೀಯ ನೀತಿ.